ಗಮನಿಸೋದಾದ್ರೆ ಅದೇನು ಸುಲಭದ ಮಾತಾಗಿರ್ಲಿಲ್ಲ. ಯಾಕಂದ್ರೆ ತಂದೆ ಕೊಬ್ಬರಿ ಮಾರ್ತಾ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು, ನೀವು ಆಟೋ ಓಡಿಸ್ತಾ ಇದ್ರಿ, ಕಷ್ಟಪಟ್ಟು ನೀವು ಜೀವನವನ್ನ ಕಟ್ಟಿ ನಿಂತು ಪೊಲೀಸ್ ಸ್ಟೋರಿ ಅನ್ನೋ ಒಂದು ಮೂವಿಗೆ ಸ್ವಲ್ಪ ಹಣ ಹಾಕ್ತಿರಿ. ಅದರಿಂದ ಬಂದಂತಹ ದುಡ್ಡಿಂದ ಈಗ ಬಹುದೊಡ್ಡ ನಿರ್ಮಾಪಕರಾಗಿ ನಿಮ್ಮ ಒಂದು ಛಾಪನ್ನ ಮೂಡಿಸಿದಿರಿ ಅಂತ ಹೇಳ್ತೀರಾ. ಆ ಸಿನಿ ಜರ್ನಿ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದು, ಮೆಲ್ಕ್ ಹಾಕೋದಾದ್ರೆ ನಿಜವಾಗ್ಲೂ ನನ್ನ ಜರ್ನಿ, ನಾವು ಒಬ್ಬ ರೈತರ ಮಗ, ಒಬ್ಬ ರೈತರು ಯಾವ ರೀತಿ ಕಷ್ಟ ಬೀಳ್ತಾರೆ ಅಂದರೆ ಆ ಥರ ಕಷ್ಟ ಬಿದ್ದು ಬಂದಂತು. ಮಳೆ ಇಲ್ದಲೆ ಬೆಳೆ ಇಲ್ದಲೆ ಹಳ್ಳಿಯಿಂದ ಬಂದು ಬೆಂಗಳೂರು ಸಿಟಿ ಬಂದಾಗ ಈ ಬೆಂಗಳೂರು ನಗರ ತಾಯಿ ಯಾರಿಗೂ ಕೈ ಬಿಡಲ್ಲ, ಯಾರೇ ಬರಲಿ ಆ ಬೆಂಗಳೂರು ನಗರ ಎಲ್ಲರೂ ಕಾಪಾಡ್ತಾರೆ ಅಂಥ ಜರ್ನಿ ಬಂದು ಅನ್ಎಕ್ಸ್ಪೆಕ್ಟೆಡ್ ಚಿತ್ರಕ್ಕೆ ಬಂದು ಬಿ ರಾಮಮೂರ್ತಿ ಮುಖಾಂತರ ಬಂದು ನನಗೆ ಅಪಾರವಾದ ಯಶಸ್ಸು ಗೌರವ ಎಲ್ಲ ಸಿಕ್ತು. ಇವತ್ತು ನಾನು ಊಹೆ ಮಾಡಿಲ್ಲ. ನೀನು ನಂಬ್ತಿರೋ ಕನ್ನಡದ ಪ್ರತಿಭಾವಂತ ನಟರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ವಿಷ್ಣು ಸಾರ್ ಆಗಿರ್ಬೋದು, ನಾನು ಮತ್ತು ಯಶ್ ಜೊತೆ, ದರ್ಶನ್ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ, AR ರೆಹಮಾನ್, ಕಮಲ್ ಹಾಸನ್ ಜೊತೆ, AR ರೆಹಮಾನ್ ಜೊತೆ, ಮಮ್ಟಿಯವ್ರ ಜೊತೆ, ಇವೆಲ್ಲ ನನಗೆ ಒಲ್ದು ಬಂದಿದ್ದು. ನಿಜವಾಗ್ಲೂ ರವಿಚಂದ್ರ ಅವರು, ದುನಿಯಾ ವಿಜಯ್, ಗಣೇಶು, ಪ್ರತಿ ಎಲ್ಲ ಕಲಾವಿದ್ರ ಜೊತೆ ನಾನು ಸಿನಿಮಾ ಮಾಡಿದ್ದೆ. ಯಾಕೆಂದರೆ ನನಗೆ ಸೌಭಾಗ್ಯ. ಆಮೇಲೆ ನನ್ನ ಜೊತೆ ಯಾರೇ ಸಿನಿಮಾ ಕಲಾವಿದ್ರು ಮಾಡಿದ್ರು ಫಸ್ಟ್ ಹೇಳ್ತಾರೆ ಮಂಜು ಬೇಡಪ್ಪ ಹೊರಟು ಗಿಟ್ಟಿದ್ದಾರೆ. ಸಿನಿಮಾ ಮಾಡಿದ್ಮೇಲೆ ನಾನು ಬಿಟ್ಟೋಗಲ್ಲ. ನಾನು ಅಷ್ಟು ಲವಬಲ್ ಪರ್ಸನ್. ಅಳಸ್ಕೊಂಡು ಆಚೆ ಕಡೆ ಮುಟ್ಟಕ್ಕೆ ಎಷ್ಟು ಮುಳ್ಳ ಒಳಗಡೆ ತಿಂದಾಗಿ ಸೀತ ಆ ಥರ ನಾನು. ಯಾಕೆಂದರೆ ನಾನು ಯಾರು ಕೆಟ್ಟದ್ದು ಬಯಸಲ್ಲ. ನಾನು ವ್ಯಾಪಾರಸ್ಥನಾಗೆ ನಾನು ಸೇಫ್ಟಿ ಆಗಬೇಕು ಅಂತ ಹೇಳ್ತೀನಿ, ಬಿಟ್ಟರೆ ಬೇರೆ ಇನ್ಯಾವ ಉದ್ದೇಶ ನನಗೆ ಇರಲ್ಲ. 2014ರಲ್ಲಿ 5 ಸಿನಿಮಾಗಳು ಒಂದೇ ವರ್ಷದಲ್ಲಿ ಬಂತು, ಅದು ಲಿಮ್ಕಾ ರೆಕಾರ್ಡ್ ಸೇರಿತು ಅಂತ ಲಿಮ್ಕಾ ರೆಕಾರ್ಡ್ 5 ಸಿನಿಮಾ ಅಟ್ ಎ ಟೈಮ್. ನಾನು 3-4 ಯಾರು ಮಾಡ್ತೀನಿ ಇಂಡಸ್ಟ್ರಿಲಿ, ಹೈಯೆಸ್ಟ್ ಸಿನಿಮಾ ಮಾಡ್ತಿದ್ದೆ. ಲಿಮ್ಕಾ ರೆಕಾರ್ಡು ಕೊಟ್ಟಿದ್ದೆ ನನಗೆ. ಹೆಂಗೆ ಈ ಸಿನಿಮಾ ಹುಚ್ಚು ಹೇಗೆ ಬಂತು ನಿಮಗೆ ಅಂತ? ಅದೇ ಹೇಳೋದಲ್ಲ, ಏನೋ ಅನ್ಎಕ್ಸ್ಪೆಕ್ಟ್. ನಂಗೆ ನಮ್ಮ ಫ್ಯಾಮಿಲಿಯೇ ಸಿನಿಮಾ ಇರಲಿಲ್ಲ. ನೀವು ಒಂದು ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದೀರಿ, ಒಂದು 2-3 ಸಿನಿಮಾ ಮಮ್ಟಿಯ ಸಿನಿಮಾದಲ್ಲಿ ಮಾಡಿದ್ದೀನಿ, ಸುದೀಪ್ ಅವರು ಹೆಬ್ಬುಲಿಲಿ ಮಾಡಿದ್ದೀನಿ. ಸುದೀಪ್ ಪಾಪ ಎಲ್ತಿಕೋರು ಅವ್ರಿಗೆ ಕ್ಯಾರೆಕ್ಟರ್ ಮಾಡಿಸಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಸುದೀಪ್ ಅವರು. ಸೊ ನಿಮ್ಮ ಮಗನ ಸಿನಿಮಾದಲ್ಲಿ ನೀವು ಒಂದು ಪಾತ್ರ ಮಾಡಬಹುದಿತ್ತಲ್ಲ? ಇಲ್ಲ, ಅದು ಬೇಡ, ನಿರ್ಮಾಪಕನಾಗಿರೋದೆ ಒಂದಕ್ಕೊಂದು ಬೆಳ್ಕೊಂಡು ಬಿಟ್ರೆ ಮುಂದೆ ಪಾತ್ರಗಳು ಕರೀತಾರೆ ಅಂದ್ಬಿಟ್ಟು ಪಾತ್ರ ಮಾಡಲ್ಲ, ಅದು ಬೇಡ ಡಿಸೈಡ್ ಮಾಡ್ತಾರೆ. ಏನು ಶ್ರೇಯಸ್ ಅವರೇ, ಈಗ ನಿಮ್ಮ ತಂದೆಯ ಸಿನಿ ಜರ್ನಿ ನೋಡ್ಕೊಂಡ್ ಬಂದಿದ್ದೀರಾ, ತುಂಬಾ ಕಷ್ಟಪಟ್ಟು ಅವ್ರ ಮೇಲೆ ಬಂದಿದ್ದಾರೆ. ಇವಾಗ್ಲಂತೂ ಅವ್ರನ್ನ ಯಾರು ಕೂಡ ಅಲ್ಲಾಡ್ಸಕ್ಕಾಗಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಬೇರೂರಿ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಈಗ ನೀವು ನಿಮ್ಮ ತಂದೆಯಿಂದ ಕಲ್ತಂತಹ ವಿಚಾರಗಳು ಏನೇನು? ಯಾಕಂದ್ರೆ ತುಂಬಾ ಸಿನಿಮಾ ಆಕ್ಟರ್ಸ್ಗಳನ್ನ ನೋಡಿದಿರಿ, ನೀವು ಕೂಡ ನಿಮ್ಮ ತಂದೆ ಗರ್ಡಿನಲ್ಲಿ ಪಳಗಿದವ್ರನ್ನ ನೋಡಿದಿರಿ. ನೀವು ಅವರಿಂದ ಕಲ್ತಂತಹ ವಿಚಾರಗಳು ಏನಿಲ್ಲ, ಟೈಮಿಗೆ ಸೆಟ್ಟಿಗೆ ಹೋಗು, ವೇಸ್ಟೇಜ್ ಮಾಡಿಸ್ಬೇಡ, ಸಿನಿಮಾ ಒಂದ್ಸತಿ ಕಮಿಟ್ ಆದರೆ ಕರೆಕ್ಟಾಗಿ ಅದನ್ನು ನಡ್ಸ್ಕೊಂಡು ಹೋಗು, ಕೊಟ್ಟಿದ್ದ ಡೇಟಿಗೆ ಶೂಟ್ ಮಾಡಿಕೊಡು, ಫ್ರೆಂಡ್ಲಿ ಆಗಿರೋ, ಡೈರೆಕ್ಟರ್ ಫ್ರೆಂಡ್ಲಿ ಆಗಿರೋ, ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನು ಪರ್ಫಾರ್ಮೆನ್ಸ್ ಮಾಡು, ಫೈಟ್ ಮಾಸ್ಟರ್ ಏನು ಹೇಳ್ತಾರೋ ಅದನ್ನು ಮಾಡು. ಅಂದರೆ ಬೇಸಿಕಲಿ ಟೆಕ್ನಿಷಿಯನ್ ಫ್ರೆಂಡ್ಲಿ ಆಗಿರು ಅಂತ ಹೇಳ್ತಾರೆ ಅಷ್ಟು. ಅದು ಬಿಟ್ಟರೆ ಸಿನಿಮಾನ ಗೌರವಿಸು ಅಂತಾರೆ. ಯಾಕಂದರೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ, ನಮ್ಮ ಪುಣ್ಯ. ತುಂಬ ಜನಕ್ಕೆ ಇದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಸಿಕ್ಕಿದಾಗ ಅದನ್ನು ತುಂಬ ಕಣ್ಣು ಗೊತ್ತೊಂದು ಕೆಲಸ ಮಾಡು. ಆಮೇಲೆ ದೊಡ್ಡವ್ರಿಗೆ, ಸೀನಿಯರ್ಸ್ಗೆ ತುಂಬ ಚೆನ್ನಾಗಿ ಗೌರವ ಕೊಡು ಅಂತ ಆವಾಗಲೂ ಅದು ಹೇಳ್ತಾರೆ. ಯಾಕಂದರೆ ಮುಂಚೆ ಸೀನಿಯರ್ಸ್ ಇದ್ದಾಗ ಎಲ್ಲರೂ ನನಗೆ ಒಂಥರ ಎಲ್ಲ ಫ್ರೆಂಡ್ಸ್ ಅಂತ ಹೇಳೋದು ತಪ್ಪಾಗಲ್ಲ, ಎಲ್ಲ ಫ್ರೆಂಡ್ಸೇ ಎಲ್ಲ ಒಂಥರ ನನಗೊಂಥರ. ಸೊ ಸೀನಿಯರ್ಸ್ ಏಜಲ್ಲಿ ದೊಡ್ಡವರು ಅದನ್ನು. ನಾನು ಯಾವಾಗ ಇಂಡಸ್ಟ್ರಿಯಲ್ ಆ್ಯಕ್ಟರ್ ಅದನ್ನ ಒಂಥರ ಅವಾಗ ಜೂನಿಯರ್ ಸೀನಿಯರ್ ಅಲ್ವಾ, ಸೊ ಗೌರವ ತುಂಬ ಜಾಸ್ತಿ ಇರುತ್ತೆ ಅವಾಗ. ಮುಂಚೆನೇ ಅಟ್ಲೀಸ್ಟ್ ಜಾಲಿ ಓಡಾಡ್ಕೊಂಡು ಎಲ್ಲ ಜೊತೆ ಇದ್ಬಿಟ್ಟು ಆರಾಮ ಇರ್ಬೋದು. ಸೊ ಇವತ್ತಿನ ಸಿಗ ಎಲ್ಲ ನಮ್ಮ ಸೀನಿಯರ್ಸ್ ಆಗಿದ್ದಾರೆ. ಸೊ ನನ್ನ ಸಿನಿಮಾಗೆಲ್ಲ ಸಪೋರ್ಟ್ ಮಾಡಿರ್ತಾರೆ. ಸೊ ಒಂದು ಗೌರವ ಜಾಸ್ತಿ ಇರುತ್ತೆ. ಹಂಗಾರೆ ಅವ್ರು ಯಾವಾಗಲೂ ಹೇಳೋದು, ದೊಡ್ಡವ್ರಿಗೆ ಯಾವಾಗಲೂ ಒಂದು ನಮಸ್ಕಾರ ಮಾಡು, ಗೌರವ ಕೊಡು. ಸೊ ಈ ಥರದ್ದು ಹೇಳ್ತಾರೆ. ಗಂಡು ಮಕ್ಕಳಿಗೆ ಎಸ್ಪೆಷಲಿ ಈಗ ತಂದೆ ಅಂದರೆ ಒಂದು ರೀತಿ ಆಕಾಶ ರೀತಿ, ತಾಯಿ ಅಂದರೆ ಈ ಭೂತಾಯಿ ರೀತಿನಲ್ಲಿ. ಅಂದರೆ ಈಗ ತಂದೆನ ನೀವು ಹತ್ತಿರದಿಂದ ನೋಡೋದ್ರಿಂದ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಮರೆಯೋಕ್ಕಾಗದೇ ಇರೋದು, ಆ ಒಂದು ಇನ್ಸಿಡೆಂಟಿಂದ ನೀವು ಕಲ್ತಿದ್ದು ಅಥವಾ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದು ನೆನ್ಪು ಮಾಡ್ಕೊಳ್ಳೋದಾದ್ರೆ? ಕಲ್ತಿದ್ದೇನು ಅಂತ ಹೇಳಿದ್ರೆ, ಪ್ರೀತಿಯಿಂದ ಎಲ್ಲರಿಗೂ ಕೇಳ್ಕೊ, ಏನೇ ಕೆಲಸ ಆಗಬೇಕು ಹೆಲ್ಪ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಕೇಳು. ಬಟ್ ಕೆಲಸ ಆಗಬೇಕು ಅಂತ ಯಾರಿಗೂ ಸುಳ್ಳು ಹೇಳಬೇಡ, ಇಲ್ಲ ಯಾರ ಹತ್ರ ಒಳ್ಳೆಯವರಾಗಬೇಕು ಅಂತ ನಾಟಕ ಮಾಡಬೇಡ. ನೀನೇನಿದೆಯೋ ಸತ್ಯವಾಗಿರು. ಆಮೇಲೆ ಯಾವುದಕ್ಕೂ ಯಾರಿಗೂ ಸರಸ್ವತಿಗಿಂತ ದೊಡ್ಡವಳು ಯಾರೂ ಅಲ್ಲ. ಸೊ ಯಾವುದಕ್ಕೂ ಬಗ್ಬೇಡ ಅಂತ ಹೇಳ್ತಾರೆ. ಯಾವುದಕ್ಕೂ ಬಗ್ಗಿ ಬೇಡಬೇಡ. ಹಂಗಾರೆ ಪ್ರೀತಿಯಿಂದ ಕೇಳಿದ ಅದನ್ನು. ಬಟ್ ಅದನ್ನು ಹೇಳ್ತಾರಲ್ಲ, ಗುಲಾಮ ಆಗಬೇಡ ಅಂತ ಹೇಳ್ತಾರಲ್ಲ, ಸಿಂಪಲ್ ಆಸ್ ದಟ್. ಸೊ ಅದನ್ನು ಅವ್ರು ಅದು ಕಲ್ತಿದ್ದ ನೇಚರ್ ಅಷ್ಟೇ. ಅಂದರೆ ಯಾವುದಕ್ಕೂ ಬಗ್ಗಕ್ಕೆ ಇಷ್ಟಪಡಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ರಿಕ್ವೆಸ್ಟ್ ಮಾಡ, ಬಟ್ ಬಗ್ಗಕ್ಕೆ ಇಷ್ಟಪಡಲ್ಲ ಅಷ್ಟೇ. ಶ್ರೇಯಸ್ ಅವ್ರನ್ನ ನೋಡಿದ್ರೆ ಅನಿಸ್ತಾ ಇದೆ, ಅಂದರೆ ಈಗ ತುಂಬ ಜನ ಈಗ ಅದಾದ ಒಂದು ಹೀರೋ ಎಂಟ್ರಿ ಕೊಟ್ಟರೆ ಅವ್ರ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು, ಇವ್ರ ತಂದೆ ಸಿನಿಮಾ ಮಾಡಿದ್ರಾ ಅಥವಾ ಆ್ಯಕ್ಟರಾ, ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆಯಾ ಸಿನಿಮಾ, ಅದೆಲ್ಲ ನೋಡ್ತಾರೆ. ಈಗ ಹಣ ಬೇಕಾದ್ರೆ ಯಾರು ಬೇಕಾದ್ರೆ ಕದಿಬೋದು, ಆದರೆ ವಿದ್ಯೆ ಮಾತ್ರ ಯಾರಿಂದ ಕದಿಯೋಕ್ಕಾಗಲ್ಲ. ಅದನ್ನು ತುಂಬ ಜನ ಮರ್ತೇ ಬಿಡ್ತಾರೆ ಅಂತ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮಗನಲ್ಲಿ ಈಗ ಅವನಲ್ಲಿ ಏನೋ ಒಂದು ಕಲೆ ಇದೆ, ಅವನಲ್ಲಿ ಏನೋ ಒಂದು ತುಡಿತಾ ಇದೆ, ಅವ್ನು ಸಾಧನೆ ಮಾಡೇ ಮಾಡ್ತಾನೆ ಏನೋ ಒಂದು ಹೋಪಿಂದ ನೀವೀಗ ಈ ಸಿನಿಮಾ ಬಗ್ಗೆ ನೀವು ಇಷ್ಟು ಹತ್ತಿರದಿಂದ ಕೂತ್ಕೊಂಡು ಮಾತನಾಡ್ತಾ ಇದ್ರಿ. ಎಷ್ಟು ಹೆಮ್ಮೆ ಇದೆ ನಿಮ್ಮ ಮಗನ ಬಗ್ಗೆ?
ಅವನಿಗೆ ನಾನು ಈ ಸಿನಿಮಾ ಮಾಡಿದ್ದು ನನ್ನ ಮೊದಲ ಮಗನಿಗೆ ಸಿನಿಮಾ ಮಾಡೋಕೆ ಅಂತ ಅನ್ನಿಸ್ತು. ನಾನು ಈ ಸಿನಿಮಾ ಮಾಡಿದೆ. ಅವನಿಗೆ ಮೊದಲನೇದಾಗಿ ಅವನಿಗೆ ಸಿನಿಮಾ ಇಂಟ್ರೆಸ್ಟ್ ಇದೆ, ಇನ್ವಾಲ್ವ್ಮೆಂಟ್ ಇದೆ. ಮತ್ತು ತುಂಬ ಜನ, ನಾನು ಹೇಳಲ್ಲ ಇವತ್ತು ಹೇಳ್ತೀನಿ ನಿಮ್ಮ ಯಾವ್ದು ಮುಖಾಂತರ, ತುಂಬ ಜನ ಬಂದು ನಂಗೆ ಡೇಟ್ ಕೇಳ್ತಾರೆ. ಸರ್ ನಿಮ್ಮ ಮಗನ ಡೇಟ್ ಬೇಕು ಸರ್, ಏನು ರೆಮಿಡೇಷನ್ ಹೇಳಿ ಸರ್ ಅಂತ. ನಾನೊಬ್ಬ ನಿರ್ಮಾಪನಾಗಿ ನಾನು ಅವೆಲ್ಲ ಹೇಳಲ್ಲ. ನೀವೇನಂತ ಮಾಡ್ತೀರಿ, ನಮ್ಮ ಮಗನ ಏನು ವ್ಯಾಪಾರ ಇದೆ ಅಂತ ಬಂದು ಮಾಡ್ತೀರಾ, ಯಾಕಪ್ಪ ಮಾಡ್ತೀರಿ, ನೀವು ದುಡ್ಡು ಕೊಡೋಕೆ ರೆಡಿ, ಈ ಥರ ಹೇಳ್ತೀವಿ. ಯಾರೋ ಒಬ್ರು ಹೇಳಿ, ಯಾರೋ ದುಡ್ಡು ಬಂದರೆ ಜೋಗ ಕೇಳ್ತಾರೆ. ಒಬ್ಬ ನಿರ್ಮಾಪಕ ನಾನು ಅದನ್ನು ಯೋಚನೆ ಮಾಡ್ತೀನಿ. ಒಬ್ಬ ನಿರ್ಮಾಪಕ ಬದುಕಬೇಕು, ನಿಮ್ಮಲ್ಲೇನು ನಿಮಗೆ ತಡ್ಕೊಳ್ಳೋ ಶಕ್ತಿ ಇರುತ್ತಾ, ಈ ಥರ ಎಲ್ಲ ಕೇಳ್ತೀನಿ. ಯಾಕೆ ನಾವು ನಾಳೆ ದಿನ ನಾವು ಮಾತಾಡೋಕೆ ಹೇಳ್ತೀವಲ್ಲ, ಅದನ್ನು ನಾನು ಇವತ್ತು ನನ್ನ ಮಗ ಚಿತ್ರರಂಗದಲ್ಲಿ ಉಳಿತಾನೆ 100% ಗ್ಯಾರಂಟಿ ಇದೆ. ಯಾಕೆ ಇದು ಶ್ರದ್ಧೆ, ಇಂಟ್ರೆಸ್ಟ್ ಇದ್ದರೆ ಪ್ರತಿಯೊಬ್ಬ ಗೆಲ್ಲದೆ ಸಕ್ಸಸ್ ಸಿಗುತ್ತೆ. ನನ್ನ ಸ್ನೇಹಿತರು 3-4 ಜನ ಮಲಯಾಳಿ ಮಾಡ್ತೀನಿ ಕೂತವ್ರೆ, ತಮಿಳಲ್ಲಿ ಮಾಡ್ತೀನಿ ಕೂತವ್ರೆ. ನಾನು ಅಂದರೆ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ. ತಾಳ್ಮೆ ಅಂತ ಅವರೆಲ್ಲ 10-20 ಕೋಟಿ ತಲೆ ಕೆಡಿಸ್ಕೊಳ್ಳಲ್ಲ, ಹಾಕೋಕ್ಕೆ ರೆಡಿ ಇದ್ದಾರೆ. ಒಬ್ಬರಿಗೆ ದುಡ್ಡು ಹಾಕ್ಸೋದು ಮುಖ್ಯ ಅಲ್ಲ, ಅವ್ರನ್ನ ಸೇಫ್ಟಿ ಮಾಡಿ ಅವ್ರಿಗೂ ಒಂದು ಹೆಸರು ಹಿಡ್ಕೊ ಒಂದು ಒಳ್ಳೆ ಸಿನಿಮಾ ಮಾಡೋಕೆ ಅಂತ ಆಸೆ. ಇವತ್ತು ತುಂಬ ಟೆಕ್ನಿಷಿಯನ್ ನಮ್ಮಲ್ಲಿ ಕಡಿಮೆ ಇದ್ದಾರೆ. ಅದು ಹೇಳ್ಕೊಳಕ್ಕೆ ನಮಗೆ ನೋವಾಗುತ್ತೆ. ಒಳ್ಳೆ ಟೆಕ್ನಿಷಿಯನ್ದು ಒಳ್ಳೆ ಸಿನಿಮಾ ಮಾಡಿದ್ರೆ ಗೆಲ್ತಾರೆ, ನಮ್ಮ ಜನ ಗೆಲ್ಲಿಸ್ತಾರೆ. ಇವತ್ತು 280-300 ಸಿನಿಮಾ ಬರ್ತದೆ, ನಾವೇ ಕೆಲವು ಸಿನಿಮಾಗಳು ನೋಡೋಕ್ಕಾಗಲ್ಲ, ಮನಸ್ಸಾಗಲ್ಲ. ಯಾಕೆಂದರೆ ಒಳ್ಳೊಳ್ಳೆ ನಿರ್ಮಾಪಕರು ಬಂದಿರ್ತಾರೆ, ಅದರ ಕರೆಕ್ಟಾಗಿ ಟೆಕ್ನಿಷಿಯನ್ ಇದ್ದಂಗೆ ತೆಗಿ ಆತರಿಕೆನ ಮಾಡಿಬಿಡ್ತಾರೆ. ಸಿನಿಮಾ ಇಂಡಸ್ಟ್ರೀಸೇ ಬೆಸ್ಟ್ ಇಂಡಸ್ಟ್ರಿ, ಒಳ್ಳೆ ಇಂಡಸ್ಟ್ರಿ, ಗೌರವ ಇಂಡಸ್ಟ್ರಿ ಎಲ್ಲ ಆಗ್ತದೆ. ಸಿನಿಮಾದವರು ಕೆಟ್ಟದ್ದು. ಸಿನಿಮಾದಲ್ಲಿ ತುಂಬ ಪೂಜ್ಯ ಭಾವನೆ ಇದೆ, ತುಂಬ ಗೌರವ ಇದೆ. ಅದನ್ನು ಕೆಲವರು ಯಾರೋ ಆ ಥರ ನಮ್ಮನ್ನು ಆ ಥರ ತಿಳ್ಕೊಂಬಿಟ್ಟಾರೆ. ನಮ್ಮ ಮಗ ಆ ವಿಷಯದಲ್ಲಿ ಗ್ರೇಟ್ ಅಂತ ಹೇಳ್ತೀನಿ. ಅವನ ಜೀವನದಲ್ಲಿ ಅವ್ನಿಗೆ ಒಳ್ಳೆಯದಾಗುತ್ತೆ, ಸಕ್ಸಸ್ ಸಿಗುತ್ತೆ. ನೀವು ನಂಬ್ತೀರಿ, ಪಡ್ಡೆವಲ್ಲಿ ನಾವು ಯಾರು ಅಂತ ಗೊತ್ತಿಲ್ಲ, ಪುನೀತ್ ರಾಜ್ಕುಮಾರ್ ಬಂದು ಆ್ಯಕ್ಟ್ ಮಾಡಿಕೊಟ್ರು. ಈ ಕೆನಾಟ್ ಎಕ್ಸ್ಪೆಕ್ಟ್ ಸಿಂಗಲ್ ಒಂದು ಏನು ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಅಣ್ಣ ಹಿಂಗಿರ್ತಾನೆ ಬಂದು ಆ್ಯಕ್ಟ್ ಮಾಡಿ ಇದು ಮಾಡಿಬಿಟ್ಟವರು. ಯಾರು ಮಾಡ್ತಾರೆ? ದರ್ಶನ ಬಂದು ಪಬ್ಲಿಸಿಟಿ ಪಾಪ ನಾನು ಇಲ್ಲಿ ಕೇಳಿದ ತಕ್ಷಣ ಬಂದು ಮಾಡಿಕೊಟ್ರು. ಯಾಕೆ ಮಾಡಿಕೊಟ್ರು? ಒಂದು ಪ್ರೀತಿ ಗೌರವ, ಮಂಜಣ್ಣವ್ರ ಮಗ, ಒಂದು ಹುಡುಗ ಸುದೀಪ್ ಅವರು ಮನೆ ಬಂದು ಮಾಡಿಕೊಟ್ರು. ಆಮೇಲೆ ನಮ್ಗೆ ಯಾರೇ ಕಲಾವಿದ ಕಡೆ ಮಾಡ್ಕೊಂಡು ಬರ್ತೀವಿ, ಅವರು ಬರೋಕ್ಕೆಲ್ಲ ಬರ್ತೀವಿ ವಿಷ್ಣು ತುಂಬ ಫಂಕ್ಷನ್ಗೆ. ಅವರು ನಮ್ಮನೆ ಹುಡುಗ ವಿಷ್ಣು ಸಾರಾಸೇನೆ ಆಕ್ಟರ್ ಆಗಬೇಕು ಅಂತ ಈ ಥರ ಎಲ್ಲ ಬಂದು ಹೇಳ್ಬಿಟ್ಟು. ಯಾಕೆಂದರೆ ಚಿತ್ರರಂಗದಲ್ಲಿ ನಾವು ಸಂಪಾದನೆ ಹಣಕ್ಕಿಂತ ಎಲ್ಲ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ, ಜನಗಳು ಸಂಪಾದನೆ ಮಾಡಿ. ನಾವೇನದೆ ಅಂದರೆ ನೀನು ಎಲ್ಲಾರ್ದು ಗೌರವ ಕೊಡು, ಫಸ್ಟು ಗೌರವ ಕೊಡ್ಬೋದು. ಅವ್ರು ತುಂಬ ಇದು ಮಾಡಿ ನಿಮ್ಮ ಹೋಗ್ಬೇಡ, ತುಂಬ ಇದು ಮಾಡಬೇಡ. ಅದ್ರ ಮೇಲೆ ನಿನಗೆ ಕಾಪಾಡೋ ಭಗವಂತ. ಹಣೆ ಬರೋದ್ರೆ ಯಾರು ಬೇಕಾಗ್ತೀವಿ, ಎಲ್ಲರೂ ಬಂದಿರೋರು. ಇವತ್ತು ಎಷ್ಟು ಜನ ಇರೋ ಬಂದರೆ 80% ಸ್ಟ್ರಗಲಿಂದ ಬಂದಿರೋದು. ಅವ್ರಿಗೆ ಗೊತ್ತಿರುತ್ತೆ ನೀನು ಕಷ್ಟ ಬಿಡು, ಒಳ್ಳೇದಾಗುತ್ತೆ. ನಾನು ಹೇಳಿ ಜನತೆ ನಿನ್ನ ಕೈ ಹಿಡಿತಾರೆ, ಹ್ಯಾಪಿ. ಇವತ್ತಿಂದ ತುಂಬ ಕಾಂಪಿಟೇಷನ್ ಇದೆ, ತುಂಬ ಕಾಂಪಿಟೇಷನ್ ಇದೆ. ಅದನ್ನು ನಿಧಾನಕ್ಕೆ ತಾಳ್ಮೆಯಿಂದಿದ್ದರೆ ಗೆದ್ದೇ ಗೆಲ್ತಿ ಅಂತ ಹೇಳ್ತೀನಿ. ಪ್ರಕಾಶ್ ಅವರು, ಈಗ ಮಲಯಾಳಂ ಸಿನಿಮಾಗಳನ್ನ ತುಂಬಾ ಜನ ನೋಡಿರ್ತಾರೆ, ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಹೋಗ್ತಾ ಇರುತ್ತೆ ಮೂವಿ, ತುಂಬಾ ಆಡಂಬರ ಇರೋದಿಲ್ಲ ಈ ಥರದ್ದು. ಸೊ ಈ ಕನ್ನಡ ಸಿನಿಮಾ ಅಂತ ಬಂದಾಗ ಸ್ಪೆಷಲಿ ವಿಷ್ಣು ಪ್ರಿಯಾ ಮೂವಿಗೆ ಇವರಿಂದ ಆ್ಯಕ್ಟ್ ಮಾಡಿಸುವಂತಹ ಸಂದರ್ಭದಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಏನಾದರೂ ಆಯ್ತಾ, ಸಮಸ್ಯೆಗಳಾಯ್ತಾ ನಿಮಗೆ? No, I can understand Kannada very well. So only because I'm very bad at speaking any language. So that's only one problem which I'm facing. But for me, there was a lot of my associate teams who are there, very good team who understands Kannada well. They can write themselves. Those kind of associates he has given me. And so for me, I've done films in Marathi. I've done films in Hindi, English, Telugu. All I'm not very expert in language, especially Marathi and all. But we could do the film. So it's just cinema should beyond boundaries. Now it's happening. And one more thing I want to say about Manju is like I'm so happy that I worked with him because he's beyond cinema. Beyond cinema means if I have some problem, I just have to make one call. Manju sir, done. He's like that. He's just such a helpful person. So anything you want, you can call him and he will help you. You know, he's that kind of a person. So that kind of people as a producer to get is very difficult in our country, in all over India. So ಶ್ರೇಯಸ್ ಅವರ ಆಕ್ಟಿಂಗ್ಗೆ ನೀವು ಒಬ್ಬ ನಿರ್ದೇಶಕನಾಗಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? See, I don't want to rate a person because every actor will have their own talent, okay? But I can guarantee say that he's a fabulous actor and I think he should do, I always tell him whenever I meet him, he should do performance-oriented films because there is a need here for, you know, because everybody can do action, everybody can do, but to perform, to understand a character and perform that, there you really need Kalavidaru. You have to be actors. So that kind of quality he has, and I always tell him,
please next time, I request him every time, yes, take good films, do performance oriented films. I always tell him, because he's like Manju, how he is the same way, because we have become very close. So I always looking forward to his success in life and blessings. ನನಗೆ ಒಂದು ಸಿನಿಮಾ ಇದು ವಿಷ್ಣುಪ್ರಿಯ ನೋಡಿದಾಗ, ಕೆಲವು ಶಾರ್ಟ್ಗಳು ನೋಡಿದಾಗ, ಒಂದು ವಿಕ್ರಮ್ ಮಾಡಿದ ಸೇತು ಅಂತ ಸಿನಿಮಾ, ಅದು ನಮ್ಮ ಕನ್ನಡದಲ್ಲಿ ಹುಚ್ಚ ಅಂತ ಸಿನಿಮಾ ಮಾಡೋದು. ಆ ಸುದೀಪ್ ಅವರು ಒಂದು ಇನ್ನೋಸೆಂಟ್ ಆ್ಯಕ್ಟಿಂಗ್ ಮಾಡ್ತಾರೆ ಕಾಲೇಜಲ್ಲಿ ಲೀಡ್ರಾಗಿ. ಆ ಉಸಿರಿ ಉಸಿರಿ ಅದೆಲ್ಲ ಈ ಸಿನಿಮಾ ನೋಡೋದು ನೆನೆಸ್ತು ಮಾಡ್ಬಿಡ್ತೆ. ಆ ಫೀಲ್ ಎಷ್ಟು ಬರ್ತದೆ ಅಂದರೆ, ಆ ಲವ್ ಮಾಡ್ಬೇಕಾರೆ, ಇದು ಮಾಡ್ಬೇಕಾರೆ, ಈ ಸಿನಿಮಾ ನನಗೆ ಆ ಸೆನ್ಸ್ ಗೆಲ್ಲುತ್ತೆ ಅಂತ ಒಂದು ಪಾಯಿಂಟ್. ಯಾಕಂದರೆ ಒಂದು ಆರ್ಟಿಸ್ಟ್ಗೆ ಎಷ್ಟು ಆಕ್ಟ್ ಮಾಡೋಕೆ ಅಷ್ಟೇ ಮಾಡಿಸು, ಅವ್ರು ಅಷ್ಟು ಮಾಡ್ತಾರೆ. ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಮಾಡ್ಸೋಕೆ ಡೈರೆಕ್ಟರ್, ಅದಕ್ಕೆ ಡೈರೆಕ್ಟರ್ ಅನ್ನೋದು. ಡೈರೆಕ್ಟ್ರಿಗೆ ಕೆಪಾಸಿಟಿ ಇರ್ತದೆ. ಆರ್ಟಿಸ್ಟ್ ಅನ್ನೋದು ಒಂದು ವೈಟ್ ಶೀಟ್, ಏನು ಬೇಕಾದ್ರೆ ಬರೀಬೇಕು, ಅದು ಕ್ಲೀನಾಗಿ ಎಷ್ಟು ಬರೋದು ಚಂದ ಅಂದ ಕಾಣುತ್ತೆ ಅಂದರೆ ಮುಖ್ಯ. ಪಾಪ ತುಂಬ ಜನಕ್ಕೆ ಇವತ್ತು ಎಷ್ಟೋ ಜನ IT BT ಹುಡುಗರು, ಇಂಜಿನಿಯರ್ಗಳು ಎಂತೆಂಥ ಕ್ರಿಯೇಟಿವ್ ಕಥೆಗಳು ತರ್ತಾರೆ. ಹೇಳಿದೆ ಯಾರು ಮಾಡ್ತಾರಪ್ಪ, ಇಲ್ಲ ಸರ್ ಏನೋ ನಾನು ಬಂದವ್ರಿಗೆ ತುಂಬ ಸಪೋರ್ಟ್ ಮಾಡ್ತೀನಿ, ಒಳ್ಳೇದಾಗಬೇಕು. ಪಾಪ ಅವ್ರು ಕನಸುಗಳು ಕಂಡಿರ್ತಾರೆ ತುಂಬ, ಯಾರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ, ಯಾರಲ್ಲಿ ಏನಿದೆ ಗೊತ್ತಾದ್ರಿಂದ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೇನೆ ನಾನು. ಯಾಕೆಂದರೆ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾಗಳು ಬರಬೇಕು. ನಮ್ಮ ಕನ್ನಡಕ್ಕೆ ಇವತ್ತು ಕನ್ನಡದ ಒಂದು ಕಾಲದಲ್ಲಿ 10 ಕೋಟಿ ಮೇಲೆ ವ್ಯಾಪಾರ ಆಗ್ತಿದೆ. ಇವತ್ತು 100, 1000, 200 ಕೋಟಿ, 1000 ಕೋಟಿ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಸಿನಿಮಾ ನಮ್ಮದಾಗಿದೆ ಅಂದರೆ ನಾನು ತುಂಬ ಖುಷಿ ಪಡ್ತೀನಿ. ನಾನು ಮಾಡಿದ್ದು, ಯಾರು ಮಾಡಿದೆ ನನ್ನ ಸಿನಿಮಾ, ನನ್ನ ಇಂಡಸ್ಟ್ರಿ, ನಾನು ಅಷ್ಟೇ, ನನ್ನ ಸ್ವಾರ್ಥ ಇಲ್ಲ. ನನಗೆ ಇವತ್ತು ಕನ್ನಡ ಅಂದರೆ ಹೆಮ್ಮೆ. ಒಂದು ಕಾಲದಲ್ಲಿ ಕನ್ನಡಕ್ಕೆ ಯಾವ ಆರ್ಟಿಸ್ಟ್ಗಳು ಬರ್ತಿಲ್ಲ, ಇವತ್ತು ಮಲಯಾಳಿಯಿಂದ ಬರ್ತಾರೆ, ತಮಿಳಿಂದ ಬರ್ತಾರೆ, ತೆಲುಗುವಿಂದ ಬರ್ತಾರೆ, ಹಿಂದಿಯಿಂದ ಬಂದು ಯಾಕೆ ಮಾಡ್ತಾರೆ, ಬಂದು ಇಲ್ಲಿ ಪಬ್ಲಿಸಿಟಿ ಬರ್ತಾರೆ. ಯಾಕೆಂದರೆ ಇಲ್ಲ ಹಂಗಿದೆ ಅಂತ ಈ ಪೊಲಿಟಿಷನ್. ನಮ್ಮನ್ನು ನಾವು ಉಳಿಸ್ಕೋಬೇಕು. ಇವತ್ತು ನಮ್ಮ ಕನ್ನಡ ಎಲ್ಲ ಆರ್ಟಿಸ್ಟ್ಗಳು ಗ್ರೇಟ್, ಒಬ್ಬರಿಗಿಂತ ಒಬ್ರು ಕಾಂಪಿಟೇಷನ್ ಮಾಡ್ತಾರೆ. ಆ ಥರ ಆಗಲಿ ಅಂತ ನನ್ನ ಆಸೆ.